ಇದು ಚನ್ನಪಂಡ ಟು ಕುಣಿಕಲ್ ಒಂದು ರಾಜ್ಯ ಇದ್ದಾರೆ. ಇವತ್ತು ಯಾವ ಅವ್ಯವಸ್ಥೆಯಿಂದ ಇದು ಇವತ್ತು ನಿನ್ನೆಯಿಂದನೂ ಕೂಡ ಈ ಒಂದು ಅಂಡರ್ ಪಾಸ್ ನಲ್ಲಿ ಯಾವುದೇ ಒಬ್ಬ ಜನರು ಓಡಾಡಕ್ಕಾಯ್ತಲ್ಲ. ಇದಕ್ಕೆಲ್ಲ ನೇರ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ಯಾಕಂತಂದ್ರೆ ಈ ಒಂದು ಅಂಡರ್ ಪಾಸ್ ಅನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡವ್ರೆ. ಮತ್ತೆ ಈ ಅಂಡರ್ ಪಾಸ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಇದುವರೆಗೂ ಇಷ್ಟು ವರ್ಷ ಆದ್ರೂ ಕೂಡ ಮಾಡಲಿಲ್ಲ. ಹೀಗಾಗಿ ಇವತ್ತು ಮಳೆ ಬಂದ್ರೆ ನೀರು ಹೋಗೋಕೆ ಸರಾಗವಾಗಿ ಹರಿದೋಗುವಂತೆ ಜಾಗ ಇಲ್ಲದ ಕಾರಣ ಇವತ್ತು ಈ ಭಾಗದ ಜನ ಬಹಳಷ್ಟು ಒಂದು ಸಮಸ್ಯೆಯನ್ನು ಅನುಭವಿಸ್ತವ್ರೆ. ಯಾಕಂತಂದ್ರೆ ಈ ಭಾಗದಲ್ಲಿ ಸುಮಾರು 50 ರಿಂದ 60 ಗ್ರಾಮಗಳು ಬರ್ತವೆ. ಮತ್ತೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಗೌಡಗೆರೆ ಪುಣ್ಯಕ್ಷೇತ್ರ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಪ್ರಮುಖ ರಸ್ತೆ. ಇವತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯ ಇವತ್ತು ಜನಸಾಮಾನ್ಯರು ಬಹಳಷ್ಟು ಪರಿತಪಿಸುವಂತ ಪರಿಸ್ಥಿತಿಯಲ್ಲಿ ಬಂದಿದೆ. ದಯಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನಾದ್ರು ಜೀವಂತವಾಗಿದ್ರೆ ದಯಮಾಡಿ ಸ್ಥಳಕ್ಕೆ ಬನ್ನಿ, ಪರಿಶೀಲನೆ ಮಾಡಿ. ಯಾಕಂತಂದ್ರೆ ಇವತ್ತು ಶಾಲಾ ಕಾಲೇಜ್ ಮಕ್ಕಳು ಇರ್ಬೋದು, ವಯಸ್ಸಾದವರು ಇರ್ಬೋದು, ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕಾಯ್ತಲ್ಲ. ಈ ಭಾಗಕ್ಕಿರುವಂತ ಏಕೈಕ ರಸ್ತೆ ಇದು ರಾಜ್ಯ ಹೆದ್ದಾರಿ. ಕುಣಿಗಲ್ ಸೇರಿದಂತೆ ಪ್ರಮುಖವಾದಂಥ ತುಮಕೂರು ನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ ಈ ಸ್ಥಿತಿ ಆದರೆ ನಿಮ್ಮ ಇಲಾಖೆ ಯಾಕೆ, ನಿಮ್ಮ ಪ್ರಾಧಿಕಾರ ಯಾಕೆ? ಇವತ್ತೊಂದಿನ ರಾಷ್ಟ್ರೀಯ ಹೆದ್ದಾರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ, ಅಲ್ಲೆಷ್ಟೋ ಕಾಮಗಾರಿ ಮುಂದುವರಿದ ಕಾಮಗಾರಿ ಅಂತ ಪೇಪರ್ ಪತ್ರಿಕೆಗಳಲ್ಲೆಲ್ಲ ಓದ್ತೀವಿ. ಒಂದು ಸಣ್ಣ ಕಾಮಗಾರಿ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ದಯಮಾಡಿ ಕೂಡಲೇ ಇಲ್ಲೇನು ಭೂ ವಿವಾದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಗಿಸಿ ಈ ಒಂದು ಅಂಡರ್ ಪಾಸ್ ಅನ್ನ ವೈಜ್ಞಾನಿಕವಾಗಿ ಮಾಡಿದ್ರೆ ನಿಮ್ಗೆ ಒಂದು ಗೌರವ. ಇಲ್ಲ ಅಂದ್ರೆ ಈ ಭಾಗದ ಜನತೆ ಬಹಳ ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೆದ್ದಿ ನಿಮ್ಮ ಪ್ರಾಧಿಕಾರಕ್ಕೆ ಅವಮಾನ ಮಾಡ್ತಾರೆ ಅನ್ನೋದನ್ನ ಈ ಮುಖಾಂತರ ತಿಳಿಸ್ತೀನಿ. ನೀರು ಬಹಳ ತೊಂದರೆ ಆಯ್ತು ಸಾರ್ವಜನಿಕರಿಗೆ. ಇಲ್ಲಿ ಸಾವಿರಾರು ವೆಹಿಕಲ್ ಹೋಯ್ತಾಳೆ, ಸಾವಿರಾರು ಜನ ತಿರುಗಾಡ್ತಾರೆ. ಆದ್ರಿಂದ ಬೇಗ ಮಾನ್ಯ ಲೋಕಸಭಾ ಸದಸ್ಯರು ಬೇಗ ಭೇಟಿ ಕೊಡಬೇಕು. ಇದಕ್ಕೂ ಭೇಟಿ ಕೊಟ್ಟು ಇದು ಕ್ಲಿಯರ್ ಮಾಡಬೇಕು ಕೇಳ್ಕೊಳ್ತೀವಿ. ಈಗ ತೊಂದರೆ ಆಗದೆ. ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಜೋರು ಮಳೆ ಆಗಿದೆ. ಇಲ್ಲಿ ಸ್ಕೂಲ್ ಮಕ್ಕಳು, ಹೆಂಗಸರು, ವಯಸ್ಸಾದವರು ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಸರ್. ನೀವು ಅಧಿಕಾರಿಗಳು ಬಂದಿದ್ದ ತಕ್ಷಣ ಕ್ರಮ ಕೈಗೊಳ್ಬೇಕೆಂದು ಕೇಳಿಸ್ಕೊಳ್ತೀವಿ. ಇಲ್ಲಿ ಗೌಡಗೆರೆ ದೇವಸ್ಥಾನ, ಈ ಕಡೆ ಉದ್ನಿ, ನಾಗವರ ವೆಹಿಕಲ್ಗಳು ಬೇಜಾನು ಹೋಯ್ತವೆ. ಶಾಲಾ ಮಕ್ಕಳುಗಳು, ವಯಸ್ಸಾದವರು, ವೃದ್ಧರು ಎಲ್ಲ ಹೋಯ್ತಾರೆ. ಈಗ ನೀವು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಾಳೆನೇ ಕ್ರಮ ಕೈಗೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ.